ಕಲಬುರಗಿ ನಗರದಲ್ಲಿ 1ನೇ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ನಗರದ ಪಬ್ಲಿಕ್ ಗಾರ್ಡನ್ ಹತ್ತಿರ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕರು ಆಗಮಿಸಿ ವಿವಿಧ ಚಿತ್ರಕಲೆಗಳ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಿದರು. ಇಡೀ ಸ್ಕೂಲ್ ಇಡೀ ಗುಲ್ಬರ್ಗ ಜನರಿಗೆಲ್ಲ ಥ್ಯಾಂಕ್ಸ್ ಹೇಳಿ ನಾನು ತುಂಬ ಧನ್ಯವಾದ ಅವಕಾಶ ಇದೆ, ಕೆಲಸದೂ ಅವಕಾಶ ಇದೆ. ಇವೆಲ್ಲ ಅವಕಾಶಗಳು ಪಡ್ಕೊಳ್ಳಕ್ಕೆ ಎಲ್ಲ ಮಕ್ಕಳು ಬಂದಿದ್ದಾರೆ. ಇಡೀ ಸ್ಕೂಲ್ ಇಡೀ ಗುಲ್ಬರ್ಗ ಜನರಿಗೆಲ್ಲ ಥ್ಯಾಂಕ್ಸ್ ಹೇಳಿ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ನನಗೆ 4 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕಲೆಗಾರ್ ಸರ್ ಬರಬೇಕು. ರಾಯಚೂರು ಜಿಲ್ಲೆಯ ಪ್ರತಿನಿಧಿಯಾಗಿ ಅವರನ್ನು ನಮ್ಮ ದೇವೇಂದ್ರ ಸರ್ ಅವರು ಪುಷ್ಪವನ್ನು ಕೊಟ್ಟು ಅವರನ್ನು ಗೌರವಿಸಬೇಕು. ಯಾಕಂದರೆ ಅಖಂಡ ಕಲ್ಯಾಣ ಕರ್ನಾಟಕದಲ್ಲಿ ನಾವು 7 ಜಿಲ್ಲೆಗಳನ್ನು ಒಳಗೊಳ್ಳುವ ಹಾಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಶ್ರೀ ವೆಂಕಟೇಶ್ ಕುಮಾರ್ KH ಅವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದ ಜೊತೆಗೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಧಾರವಾಡದಿಂದ ಬೆಳಿಗ್ಗೆ ಬಂದಿದ್ದಾರೆ. ಅವರನ್ನು ಗೌರವವಾಗಿ ಕಾಣುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಒಂದು ಸಂಘಟನಾ ಶಕ್ತಿಯಾಗಿ ಈ ಚಿತ್ರಸಂತೆ ಮುಂದಿನ ಕೆಲಸ ಮಾಡ್ತಾ ಇದೆ. ಯಾಕಂದರೆ ನಮ್ಮ ಕಲಾವಿದರಲ್ಲಿ ಸಂಘಟನೆ ಕೊರತೆ ತುಂಬ ಇದೆ. ಯಾವುದಾದರೂ ಒಂದು ಪಡೆದುಕೊಳ್ಬೇಕಂದ್ರೆ ಸಂಘಟನೆ ಬಹಳ ಮುಖ್ಯ. ನಮ್ಮ ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಅನೇಕರು ಮಾತನಾಡಿದರು. ಚಿತ್ರಸಂತೆ ನಾವು ಗೆಳೆಯರು ಕೂಡಿ ಆಚರಿಸ್ತಾ ಇದ್ದೀವಿ. ಈ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯಲ್ಲಿ 7 ಡಿಸ್ಟಿಕ್ ವಹಿಸಿದ್ದಾರೆ. ಅದರಲ್ಲಿ ವಿಜಯನಗರ, ಕೊಪ್ಪಳ, ಯಾದಗಿರಿ, ರಾಯಚೂರು, ಬೀದರ್, ನಿಯರ್ ಅಬೌಟ್ 75-70 ಸ್ಟಾಲ್ಸ್ ಇಲ್ಲಿ ಬಂದಿವೆ. ಅದರಲ್ಲಿ ನಿಯರ್ ಅಬೌಟ್ 2000 ಕಲೆ ಡಿಸ್ಪ್ಲೇ ಆಗಿವೆ ಇಲ್ಲಿ. ಹೀಗಾಗಿ ನಾವು ಎಲ್ಲ ಮೊದಲನೇ ಇದು ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅಂತ ಟೈಟಲ್ ಇಟ್ಟು ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಬರೋ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದ ಒಂದು ಸ್ಪೆಷಲಿ ಸಪ್ರೇಟ್ ಒಂದು ಡಿವಿಷನ್ ಇದೆ. ಇದರದೇ ಆಗಿ ನಾವು ಇದಕ್ಕೆ ಹೈಲೈಟ್ ಮಾಡೋಣ ಅಂತ ಈ ಬಾರಿ ನಾವು ಗೆಳೆಯರು ಕೂಡಿ ಇದು ನಾವು ಆಚರಿಸ್ತಾ ಇದ್ದೀವಿ. ಮುಂಬರೋ ದಿನಗಳಲ್ಲಿ ಈ ಚಿತ್ರಸಂತೆಯಲ್ಲಿ ಭಾಳ ಸಣ್ಣ ತೊಗೋಬೋದು, ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನು ಇದರಲ್ಲಿ ಸೇರಿಸಬಹುದು. ಹೀಗಾಗಿ ನಾವು ವಿಚಾರ ಮಾಡಿದ್ದೀವಿ. ಈಗಾಗಲೇ ಈ ಕಲಬುರಗಿಯಲ್ಲಿ ಕಲಾ ಪೋಷಕರು, ಕಲಾ ಪ್ರೇಮಿಗಳು, ಆರ್ಕಿಟೆಕ್ಚರ್ ಆರ್ಟಿಸ್ಟ್ ಎಲ್ಲ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಸೀನಿಯರ್ ಜೂನಿಯರ್ ಆರ್ಟಿಸ್ಟ್ ಫಾರ್ ಎಕ್ಸಾಂಪಲ್ JS ಖಂಡೇರಾವ್ ಸರ್ ಆಗಲಿ, ಡಾಕ್ಟರ್ VG ಅಂದಾನಿ ಸರ್ ಆಗಲಿ, ಬಸವರಾಜ್ ಉಪ್ಪಿನವರಾಗಲಿ, ಇವರೆಲ್ಲರ ಬೆಂಬಲ ನಮ್ಮ ಜೊತೆ ಇದೆ. ಅವರು ನಮ್ಗೆ ನೀವು ಆಚರಿಸ್ತಾ ಇರ್ರಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಈಗ ಅವರು ವಯಸ್ಸಾಗಿದೆ, ಅಷ್ಟು ಅವ್ರ ಹೆಲ್ತ್ ಸರಿ ಇರಲಾರ್ದ ಕಾರಣ ಇಲ್ಲಿ ಇಲ್ಲ. ಅವ್ರು ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಒಳ್ಳೆ ರೀತಿಯಿಂದ ನಾವು ಗೆಳೆಯರು ಕೂಡಿ ಶಾಹಿದ್ ಪಾಷಾ ಅದರದ್ದು ಅಧ್ಯಕ್ಷಿದ್ದಾರೆ, ಮತ್ತು T ದೇವೇಂದ್ರ ಆಗಲಿ, S ರಾಜಶೇಖರ್ ಸರ್ ಆಗಲಿ, ರಾಮಗಿರಿ ಪೊಲೀಸ್ ಪಾಟೀಲ್ ಆಗಲಿ, ಡಾಕ್ಟರ್ ರೆಹಮಾನ್ ಪಟೇಲ್ ಆಗಲಿ, ಶರಣು ಪಟ್ಟಣ್ ಶೆಟ್ಟಿ ಆಗಲಿ, ಬಸವರಾಜ್ ಕಲೆಗಾರ್ ಆಗಲಿ, ನಾನು ಮೊಹಮ್ಮದ್ ಅಯಾಜುದ್ದೀನ್, ನಾವೆಲ್ಲರೂ ಕೂಡಿ ಇದಕ್ಕೆ ಸತತವಾಗಿ ವಿತಿನ್ 8 ದಿವಸದಲ್ಲಿ ಇದು ಚಿತ್ರಸಂತೆ ನಾವು ರೆಡಿ ಮಾಡಿದ್ದೀವಿ. ಹೀಗಾಗಿ ಇವತ್ತು ಅದರ ನೀವು ಓಪನ್ ಆಗಿ ನೀವು ಈ ನಮ್ಮ ಚಿತ್ರಸಂತೆ ನೋಡ್ತಾ ಇದ್ದೀರಿ. ಈಗ ಇದರದ್ದು ಡಿಟೇಲ್ ಆಗಿ ನಿಮ್ಮ ಮೀಡಿಯಾ ಮುಖಾಂತರ ನೀವು ತೋರಿಸ್ಬಹುದು ಜನರಿಗೆ, ಕಲಬುರಗಿ ಜನರಿಗೆ, ಕರ್ನಾಟಕ ಜನರಿಗೆ, ಇಂಡಿಯಾ ಜನರಿಗೆ. ಈಗ ಹೇಳಿ. ನನ್ನ ಹೆಸರು ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಾಹಿದ್ ಪಾಷಾ, ಚಿತ್ರಕಲಾವಿದ, ಕಲಬುರಗಿ. ಸೊ ಈ ಒಂದು ಚಿತ್ರಸಂತೆಯನ್ನು ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅಂತ ಹೇಳಿ ಒಂದು ಟೈಟಲ್ ಶೀರ್ಷಿಕೆಯನ್ನು ಕೊಟ್ಟು ಈ ಒಂದು ಚಿತ್ರಸಂತೆಯ ಉದ್ಘಾಟನೆ ನಾವು ಇವತ್ತಿನ ದಿವಸ 17ನೇ ಫೆಬ್ರವರಿ 2000. ಎಲ್ಲರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕ ಎಂಬ ಶೀರ್ಷಿಕೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಲಬುರಗಿ ಮಹಾನಗರದಲ್ಲಿ ಕಲ್ಯಾಣ ಕರ್ನಾಟಕ ಚಿತ್ರಸಂತೆ ಅನ್ನುವುದನ್ನು ನಾವು ಆರಂಭ ಮಾಡಿದ್ದೇವೆ. ಈ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದೇನಿದೆಯಲ್ಲ, ನಾಡಿನ ಸಾಂಸ್ಕೃತಿಕ ಲೋಕದಲ್ಲಿ ತನ್ನದೇ ಆದ ಹಿರಿಮೆಯನ್ನು ಹೊತ್ತಿರುವಂತಹ ಈ ನೆಲ.
ಈ ನೆಲದಲ್ಲಿ ಅನೇಕ ಪ್ರಾಚೀನ ಕುರುಹುಗಳು ನಮ್ಮಲ್ಲಿ ಲಭ್ಯವಿವೆ. ಉದಾಹರಣೆಗೆ ಆದಿಮಾನವನ ಗುಹಾಚಿತ್ರ ಆಗಿರ್ಬೋದು, ರಾಜಾಸ್ತ್ರ ನೆಲೆಯಲ್ಲಿ ಬಂದಿರುವಂತಹ ಸುರಪುರದ ಗರುಡಾದಿ ಚಿತ್ರಕಲೆ ಇರ್ಬೋದು. ಹೀಗೆ ಅನೇಕ ಪರಂಪರೆಯ ಬೇರುಗಳು ಈ ನೆಲದಲ್ಲಿವೆ. ಆ ಎಲ್ಲ ನೆಲೆಗಳನ್ನು, ಆ ಎಲ್ಲ ಚಿಂತನೆಗಳನ್ನು ಇಂತಹ ಚಿತ್ರಸಂತೆ ಮೂಲಕ ಮುಖಾಮುಖಿಯಾಗುವ ಮೂಲಕ ಮುಂದಿನ ತಲೆಮಾರಿನ ಮಕ್ಕಳಿಗೆ ಕಲೆಯ ಸಂಸ್ಕೃತಿಯನ್ನು ಕಲಿಸಿಕೊಡುವಂತಹ ಶ್ರೇಷ್ಠ ಮಟ್ಟದ ಚಿಂತನೆ ಈ ಕಲ್ಯಾಣ ಕರ್ನಾಟಕ ಚಿತ್ರಸಂತೆಯ ಮೊದಲ ಉದ್ದೇಶ. ಆಮೇಲೆ ಅಖಂಡ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಕಲೆಯಲ್ಲಿ ಸಂಘಟನೆ ಕೊರತೆ ಇದೆ. ಈ ಸಂಸ್ಥೆಗಳ ಮೂಲಕ ಏನು ಇವತ್ತು ಸಂಸ್ಥೆ ಆಯೋಜನೆ ಮಾಡಿದ್ದೀವಿ, ನಾವೆಲ್ಲರ ಮೂಲಕ ಆಯಾ ಜಿಲ್ಲೆಗಳಿಗೆ ಹೋಗಿ, ಮುಂದಿನ ದಿನಗಳಲ್ಲಿ ಆಯಾ ಜಿಲ್ಲೆಗಳಿಗೆ ಹೋಗಿ ಸಂಘಟನೆ ಮಾಡುವ ಮೂಲಕ ಅಲ್ಲಿನ ಕಲಾವಿದರಿಗೆ ಕಲೆಯ ಸಂಗತಿಗಳನ್ನು ತಿಳಿಸ್ಕೊಡುವ ಮೂಲಕ ಅಲ್ಲಿನ ಒಂದು ಕಲಾತ್ಮಕ ಚಳವಳಿಯನ್ನು ನಾವು ಸ್ಟಾರ್ಟ್ ಮಾಡೋಕ್ಕೆ ಆರಂಭ ಕೂಡ ಮಾಡಿದ್ದೇವೆ. ಒಟ್ಟಿನಲ್ಲಿ ಕಲೆ ಯಾವ ಮಟ್ಟದಲ್ಲಿದೆ ಅದನ್ನು ವಿಶ್ವಮಾನ್ಯದಲ್ಲಿ ಹೇಗೆ ಪರಿಚಯಿಸಬೇಕು ಎಂಬ ಮಹತ್ವದ ಉದ್ದೇಶ ಈ ಕಲ್ಯಾಣ ಕರ್ನಾಟಕದ ಚಿತ್ರಸಂತೆಯ ಮೊದಲ ಉದ್ದೇಶವಾಗಿದೆ. ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ಎಸ್ ಕಲೆಗಾರ್. ಈ ಸಮಯದಲ್ಲಿ ವಿವಿಧ ಶಾಲೆಯ ಮಕ್ಕಳು ಚಿತ್ರಸಂತೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಪ್ರಕಾಶ್ ದಂಡೋತಿ ಅವರು ಒಂದು ಹಾಡನ್ನು ಹಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಗೋಪಿ ಕುಳ್ಕೊಳ್ಳೋರು ತಯಾರಿರೋದು. ಈಗ ಆ ನಂತರ ಗೋಪಿ ಕುಳ್ಕೊಳ್ಳೋರು ವೇದಿಕೆ ಬರಬೇಕು. ಆಮೇಲೆ ಎದುರು ಬರುತ್ತೆ. ಹಾಂ ಬಂದ ಇಲ್ಲ ಬಂದ